ಹಾಯ್ ಎಲ್ರಿಗೂ. ಊರಿಂದ ಬಂದಮೇಲೆ ಕೆಲಸಗಳು ತುಂಬಾ ಇರುತ್ತೆ. ಕೆಲಸಗಳೆಲ್ಲನೂ ಕೂಡ ಮಾಡಿಕೊಂಡು ಮಧ್ಯಾಹ್ನದ ಲಂಚಿಗೆ ಅಂತ ಸಿಂಪಲ್ಲಾಗಿ ಪ್ರಿಪ್ರೇಷನನ್ನು ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು, ಊರಿಂದ ತಂದಿರೋಂಥ ಐಟಮ್ಗಳೆಲ್ಲನೂ ಕೂಡ ಅಲ್ಲೇ ಇಟ್ಟಿದ್ದೆ. ಎಲ್ಲನೂ ಕೂಡ ಜೋಡಿಸ್ಕೊಂಡು ನೀಟಾಗಿ ಮಧ್ಯಾಹ್ನದ ಊಟಕ್ಕೆ ಸಿಂಪಲ್ಲಾಗಿ ಒಂದು ಹಾಲು ಸಾಗುನ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಲು ಸಾಗು ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್ ಇದು, ಹಾಗೆ ತುಂಬ ರುಚಿಯಾಗಿರುತ್ತೆ. ಪರೋಟನ ತೊಗೊಂಡು ಬಂದಿದ್ವಿ ಊರಿಂದ. ಆ ಪರೋಟಕ್ಕೆ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿ ಫ್ರೈ ಆದ ನಂತರ ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಉದ್ದುದ್ದ ಕಟ್ ಮಾಡಿರೋಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ 1.5 ಅಷ್ಟು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ. ಅದಾದಮೇಲೆ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಕೂಡ ಈ ಸಾಗು ಹೊಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಬೇಯಿಸಿಟ್ಕೊಂಡಿರೋಂಥ ಆಲೂಗೆಡ್ಡೆನೂ ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನೀರಲ್ಲಿ ಕಲಿಸ್ಬಿಟ್ಟು ಹಾಕಬೇಕು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕು. ಸ್ವಲ್ಪ ತೆಳುವಾಗಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಸಾಂಬಾರು ಮಸಾಲ ಹಾಗೆ ಸ್ವಲ್ಪ ಗರಂ ಮಸಾಲ ಕೂಡ ಸೇರಿಸ್ತಾ ಇದ್ದೀನಿ. ನನಗೆ ಖಾರ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಸ್ವಲ್ಪ ಖಾರದ ಪುಡಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಗುಡ ಮಸಾಲ ಅಂತ ಸಿಗುತ್ತೆ, ಈ ಕಡೆ ಮಹಾರಾಷ್ಟ್ರ ಕಡೆಗಳಲ್ಲಿ ಸಿಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಅದನ್ನೇ ನಾನು ಬಳಸೋದು. ಅದನ್ನೆಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಕುದಿ ಬಂದ ನಂತರ ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಸಖತ್ತು ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲನೂ ಕೂಡ ಪಕ್ಕಕ್ಕಿಟ್ಟು ಪರೋಟಾನ ಇಲ್ಲಿ ಹಾಫ್ ಫ್ರೈ ಆಗಿರೋಂಥ ಪರೋಟಾನ ಚೆನ್ನಾಗಿ 2 ಕಡೆ ರೋಸ್ಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಇಲ್ಲಿ ಸಿಗೋದಿಲ್ಲ, ನಮ್ಮ ಕರ್ನಾಟಕದಿಂದ ಬರಬೇಕಾದ್ರೇ ತಂದಿರೋದು. ತುಂಬಾ ಚೆನ್ನಾಗಿರುತ್ತೆ. ಈ ಕಡೆ ಈ ಥರ ಪರೋಟಗಳು ಸಿಗೋದಿಲ್ಲ. ಆಲೂ ಪರೋಟ, ಆಮೇಲೆ ತರಕಾರಿ ಪರೋಟ, ಆ ಥರ ಪರೋಟಗಳು ಸಿಗುತ್ತೆ. ಈ ಥರ ಮೈದಾ ಪರೋಟ ಸಿಗೋದಿಲ್ಲ. ಊರಲ್ಲಿ ಹೋದಾಗ್ಲೇ ತೊಗೊಂಡು ಬಂದಿರ್ತೀವಿ. ಅದಲ್ಲದೆ ಊರಿಂದ ಬಂದಾಗ ಬೇಗನೆ ಅಡುಗೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ತೊಗೊಂಡು ಬಂದದ್ದು ಅಷ್ಟೇ ನಾವು. ಇಲ್ಲೇನು ಇದು ಅಷ್ಟೊಂದಾಗಿ ಸಿಗೋದಿಲ್ಲ, ಹಾಗಾಗಿ ಇದನ್ನೇ ನಾನು ಮಧ್ಯಾಹ್ನ ಲಂಚಿಗೆ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್. ಹಾಫ್ ಫ್ರೈ ಮಾಡಿರ್ತಾರೆ, ಅದನ್ನು 2 ಕಡೆ ಈ ಥರ ರೋಸ್ಟಾಗಿ ಸ್ವಲ್ಪ ಆಯಿಲನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಕೂಡ ಇದು ಒಂದು 2-3 ಡೇಸ್ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ. ಫ್ರೀಜರಲ್ಲಿಟ್ಟರೆ ಒಂದು 2-3 ಡೇಸ್ ಅಂತೂ ಕಂಪ್ಲೀಟಾಗಿ ಇರುತ್ತೆ. ಬಂದಮೇಲೆ ಎಲ್ಲ ರೇಷನ್ ಖಾಲಿ ಆಗಿರುತ್ತಲ್ವ, ಹಾಗಾಗಿ ತೊಗೊಂಡು ಬಂದಿರ್ತೀವಿ. ನೋಡಿ, ಮಧ್ಯಾಹ್ನದ ಊಟಕ್ಕೆ ಸಿಂಪಲ್ ಒಂದು ಲಂಚ್ ಪ್ರಿಪೇರ್ ಆಯಿತು. ಎಲ್ಲರಿಗೂ ಕೂಡ ಧನ್ಯವಾದ.